ಅನನ್ಯ ಭಟ್ ನಾಪತ್ತೆ ಪ್ರಕರಣ 22 ವರ್ಷದ ಹಿಂದೆ ಆ ದಿನ ಆಗಿದ್ದೇನು. ಕಳೆದ ವಾರ 106 ಶವಗಳ ಹೂಳುವಿಕೆಯ ಪ್ರಕರಣ ಸದ್ದಾಗಿತ್ತು. ಈಗ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಮತ್ತೆ ಸದ್ದಾಗ್ತಾ ಇದೆ. ಕಳೆದ ವಾರ 106 ಶವಗಳ ಹೂಳುವಿಕೆಯ ಪ್ರಕರಣದ ಸದ್ದು ಬಹಳಷ್ಟಾಗಿತ್ತು. ಇದೀಗ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಪ್ರಕರಣ ಮರುಜೀವವನ್ನು ಪಡೆದುಕೊಳ್ತಾ ಇದೆ. 2003ರಲ್ಲಿ ಕಣ್ಮರೆಯಾಗಿದ್ದ ವೈದ್ಯಕೀಯ ವಿದ್ಯಾರ್ಥಿನಿ ಮಂಗಳೂರಿನ ಪ್ರತಿಷ್ಠಿತ ಮಣಿಪಾಲ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ MBBS ವ್ಯಾಸಂಗ ಮಾಡ್ತಾ ಇದ್ರು. ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದ. ದೇವರ ದರ್ಶನ ಮುಗಿಸಿ ಹೊರಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಎಂದು ಹೇಳಿ ಅವರನ್ನ ಕರೆದುಕೊಂಡು ಹೋಗಿದ್ರು. ಆ ದಿನದ ಭಯಾನಕ ಘಟನೆಯನ್ನ ನೆನೆದು ಅನನ್ಯ ಭಟ್ ನಾಪತ್ತೆ 22 ವರ್ಷದ ಹಿಂದೆ ಆ ದಿನ ಆಗಿದ್ದೇನು. ಕಳೆದ ವಾರ 106 ಶವಗಳ ಹೂಳುವಿಕೆಯ ಪ್ರಕರಣದ ಸದ್ದು ಸಂಚಲನವನ್ನ ಮೂಡಿಸಿತ್ತು. ಇದೀಗ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಕೇಸ್ನ ಮರುಜೀವ ಸಿಕ್ಕಿದೆ. 2003ರಲ್ಲಿ ಕಣ್ಮರೆಯಾಗಿದ್ದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಮಂಗಳೂರಿನ ಪ್ರತಿಷ್ಠಿತ ಮಣಿಪಾಲ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ MBBS ವ್ಯಾಸಂಗ ಮಾಡ್ತಿದ್ರು. ತನ್ನ ಇಬ್ಬರು ಸ್ನೇಹಿತೆಯರೊಂದಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದ ಅನನ್ಯ ಭಟ್ ದೇವರ ದರ್ಶನವನ್ನ ಪಡೆಯೋದಕ್ಕೆ ಬಂದಿದ್ರು. ನೋಡಿ, ಆಕೆ ಅನನ್ಯ ಭಟ್ ಅವರ ತಾಯಿ. ಆ ಹೆಣ್ಣು ಮಗಳು ನಾಪತ್ತೆಯಾಗಿ 22 ವರ್ಷ ಕಳೆದಿದೆ. ಆ ಬಗ್ಗೆ ಕೇಸ್ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು. ಅನನ್ಯ ಭಟ್ ಬಂದಿಲ್ಲ. ಅನನ್ಯ ಭಟ್ ತನ್ನ ತಾಯಿಗೆ ಸಿಗಲಿಲ್ಲ. ಅನನ್ಯ ಭಟ್ ಏನಾದ್ರು ಸಾವನ್ನಪ್ಪಿದಾರೋ ಅಥವಾ ನಾಪತ್ತೆಯಾಗಿ ಎಲ್ಲೋ ಒಂದು ಕಡೆ ಇದ್ದಾರೋ. ಅನನ್ಯ ಭಟ್ ಅವರ ಯಾವ ಸುಳಿವು ಕೂಡ ಹೆತ್ತವರಿಗಿಲ್ಲ. ಹಾಗಾದ್ರೆ ಅನನ್ಯ ಭಟ್ಟಿಗೇನಾಯ್ತು? ಯಾಕೆ ಈ ಒಂದು ಪ್ರಕರಣ ಈಗ ಸಂಚಲನ ಮೂಡಿಸ್ತಾ ಇದೆ ಅಂತ ಕೇಳಿದ್ರೆ, ಶವಗಳನ್ನ ಹೂತು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ನ್ಯಾಯಾಲಯಕ್ಕೆ ಶರಣಾಗತಿ ಆಗ್ತಾನೆ. ಅದಾದ ನಂತರ ಆತನ ಆ ನಡೆ ದೇಶದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹೆತ್ತವರಿಗೆ ಹೆತ್ತವರ ಸಂಕಟ ಗೊತ್ತಿರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ಏನಾದರೂ ಚುರುಕುಗೊಳಿಸಿದ್ರೆ ನನ್ನ ಮಗಳು ಸಿಗಬಹುದಲ್ವಾ ಅನನ್ಯ ಭಟ್. ಅನನ್ಯ ಭಟ್ ನಾನು ಹೆತ್ತ ಮಗಳು, ನನ್ನ ಮಗಳು ಸಿಗಬಹುದಲ್ವಾ ಎನ್ನುವಂತ ಒಂದು ಸಣ್ಣ ಇರಾದೆ ಆ ತಾಯಿಯ ಕರುಳನ್ನು ಕಾಡ್ತಾ ಇದೆ. ಸೊ ಹಾಗಾಗಿ ಇದು ಮತ್ತೆ ಮತ್ತೆ ಸುದ್ದಿಗೆ ಬರ್ತಾ ಇದೆ. ನಿನ್ನ ಮಗಳನ್ನ ತೋರಿಸುತ್ತೇವೆ ಬಾ ಎಂದು ಹೇಳಿ ರೂಮಲ್ಲಿ ಕೂಡಿ ಹಾಕಿದ್ದರು. ಆ ದಿನದ ಭಯಾನಕ ಘಟನೆಯನ್ನ ನೆನೆದು, ಆ ದಿನದ ಭಯಾನಕ ಘಟನೆ ಅನನ್ಯ ಭಟ್ ನಾಪತ್ತೆ 22 ವರ್ಷದ ಹಿಂದೆ ಆ ದಿನ ಆಗಿರುವಂತಹ ಒಂದು ಭಯಾನಕವಾದಂತಹ ಒಂದು ವಿಚಾರ ಕಳೆದ ವಾರ 106 ಶವಗಳ ಹೂಳುವಿಕೆಯ ಪ್ರಕರಣ ಸದ್ದಾಗ್ತಾ ಇದೆ. ಈಗ ಮತ್ತೆ ಅನನ್ಯ ಭಟ್ ಪ್ರಕರಣವೂ ಕೂಡ ಸದ್ದಾಗ ತೊಡಗಿದೆ. 2003ರಲ್ಲಿ ಕಣ್ಮರೆಯಾಗಿದ್ದಂಥ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅಂದು ಬೆಳತಂಗಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ ಸುಜಾತಾ ಭಟ್. ಆದರೆ ದೂರು ಸ್ವೀಕರಿಸಲು ಪೊಲೀಸರು ನಿರಾಕರಿಸಿದ್ರು ಅಂತಾರೆ ಸುಜಾತಾ ಭಟ್ ಅವರು. ಠಾಣೆಯ ಬಳಿ ಬಂದ 4 ನನ್ನನ್ನು ಅಕ್ಷರಶಃ ಎಳೆದುಕೊಂಡು ಹೋಗಿದ್ರು. ನಿನ್ನ ಮಗಳನ್ನು ತೋರಿಸುತ್ತೇವೆ ಬಾ ಎಂದು ಹೇಳಿ ರೂಮಲ್ಲಿ ಕೂಡಿ ಹಾಕಿದ್ರು. ಆ ದಿನದ ಭಯಾನಕ ನಡೆಯನ್ನು ನೆನೆದು ಬೆಚ್ಚಿ ಬಿದ್ದಿದ್ದಾರೆ ಸುಜಾತಾ ಭಟ್ ಅವರು. ಒಟ್ಟಾರೆ ಕಾಣೆಯಾಗಿರ್ತಕ್ಕಂತಹ ಹೆಣ್ಣು ಮಗಳಿಗೋಸ್ಕರ ಸ್ವಂತ ತಾಯಿ ಈಗ ನಿರೀಕ್ಷೆಯಲ್ಲಿದ್ದಾರೆ. ಅವರಿಗೆ ನ್ಯಾಯ ಸಿಗುತ್ತಾ? ಮುಂದಿನ ಬೆಳವಣಿಗೆಗಳನ್ನು ಗಮನಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.